ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಈಗ ಒಂದು ದೊಡ್ಡ ಪ್ರವಾಸೋದ್ಯಮದ ಹಬ್ ಆಗಿ ಬೆಳೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಆಗಿರ್ಬೋದು, ಗೋಕರ್ಣ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಈ ಸಾಲಿಗೆ ಈಗ ಹೊನ್ನಾವರ ಸೇರ್ಪಡೆಯಾಗಿರುವಂಥದ್ದು. ಕಳೆದ ಒಂದೆರಡು ವರ್ಷದಿಂದ ಈಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರಕ್ಕೆ ಆಗಮಿಸುತ್ತಿರುವಂತಹ ಪ್ರವಾಸಿಗರ ಸಂಖ್ಯೆ ಅಸಂಖ್ಯವಾಗಿದೆ. ಸಾಕಷ್ಟು ಪ್ರವಾಸಿಗರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರಕ್ಕೆ ಹರಿದು ಬರ್ತಾ ಇದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಶರಾವತಿ ನದಿಯ ಹಿನ್ನೀರಿನಲ್ಲಿ ನಡೀತಾ ಇರುವಂತಹ ಬೋಟಿಂಗ್ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿ ಇಕೋ ಬೀಚ್ ಆಗಿರ್ಬೋದು, ಅದೇ ರೀತಿ ಕಾಂಡ್ಲಾ ವನದಲ್ಲಿ ನಡಿಗೆ ಆಗಿರ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಈಗ ಒಂದು ದೊಡ್ಡ ಪ್ರವಾಸೋದ್ಯಮದ ಹಬ್ ಆಗಿ ಬೆಳ್ತಾ ಇರುವಂತದ್ದು ಸತ್ಯ. ಈಗ ಈ ಸಾಲಿಗೆ ಈಗ ಮತ್ತೊಂದು ಸೇರ್ಪಡೆ ಆಗಿರುವಂತದ್ದು ಬೋಟ್ ಹೌಸ್ ಈಗ ಸೇರ್ಪಡೆಯಾಗಿದೆ. ಕೇರಳ ಮಾದರಿಯಲ್ಲಿ ಈಗ ಬೋಟ್ ಹೌಸ್ ಅನ್ನ ಇಲ್ಲಿನ ಉದ್ಯಮಿ ಓರ್ವರು ಪರಿಚಯಿಸಿದ್ದಾರೆ. ತ್ರಿನೇತ್ರ ಹೆಸರಿನ ಬೋಟ್ ಹೌಸ್ ಈಗ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಪ್ರವಾಸೋದ್ಯಮಕ್ಕೆ ಸೇರ್ಪಡೆಯಾಗಿರುವಂತದ್ದು. ಕೇರಳ ಮಾದರಿಯಲ್ಲೇ ಇದನ್ನ ರಚನೆ ಮಾಡಿರುವಂತದ್ದು. ಅದೇ ರೀತಿ ಗೋವಾ ಮಾದರಿಯ ಪ್ರವಾಸೋದ್ಯಮವನ್ನ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರಕ್ಕೆ ಪರಿಚಯಿಸಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗ ಆರಂಭದಲ್ಲಿ ಒಂದು ಬೋಟ್ ಹೌಸ್ ಅನ್ನ ಇಲ್ಲಿ ಸೇರ್ಪಡೆ ಮಾಡಿರುವಂತದ್ದು. ಇಲ್ಲಿನ ಉದ್ಯಮಿಯವರವರು ಈ ತ್ರಿನೇತ್ರ ಹೆಸರಿನ ಒಂದು ಬೋಟ್ ಹೌಸ್ ಅನ್ನ ಈಗ ಪ್ರವಾಸೋದ್ಯಮಕ್ಕೆ ಪರಿಚಯಿಸಿದ್ದಾರೆ. ಹಾಗೆ ನೋಡಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಕಳೆದ ಒಂದು 5 ವರ್ಷದಿಂದ ಈಚೆಗೆ ಇಲ್ಲಿರುವಂತಹ ನೈಸರ್ಗಿಕ ಪರಿಸರಕ್ಕೆ ಅನುಗುಣವಾಗಿಯೇ ಪ್ರವಾಸೋದ್ಯಮದಲ್ಲಿಯೂ ಸಹಿತ ಸಾಧನೆಯನ್ನ ಮಾಡ್ತಾ ಇದೆ. ಇತ್ತೀಚೆಗೆ ಇಲ್ಲಿ ಹುಟ್ಟುಕೊಳ್ತಾ ಇರುವಂತಹ ಹೋಮ್ ಸ್ಟೇ ಆಗಿರ್ಬೋದು, ಅದೇ ರೀತಿ ಬೀಚ್ ರೆಸಾರ್ಟ್ಗಳಾಗಿರ್ಬೋದು, ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಅದು ಕೇವಲ ಮುರುಡೇಶ್ವರ ಮಾತ್ರ ಇತ್ತು, ಅದ್ರ ಜೊತೆಗೆ ಗೋಕರ್ಣ ಅಂತಿತ್ತು, ಹಾಗೆ ಕಾರವಾರ ಅಂತಿತ್ತು. ಆದ್ರೆ ಈಗ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಎನ್ನುವಂಥದ್ದು ಜನರ ನಾಲಿಗೆಯ ತುದಿಯಲ್ಲಿದೆ. ಇಲ್ಲಿ ಸಾಕಷ್ಟು ಪ್ರೀ ವೆಡ್ಡಿಂಗ್ ಶೂಟ್ಗಳು ನಡೀತಾ ಇದೆ. ಅದೇ ರೀತಿ ಪ್ರವಾಸಿಗರು ಅತಿ ಹೆಚ್ಚಾಗಿ ನೆಚ್ಚಿಕೊಳ್ಳುವಂತ ಇರುವಂತಹ ಒಂದು ಜಾಗ ಅಂದ್ರೆ ಹೊನ್ನಾವರ. ದಾಂಡೇಲಿಯನ್ನ ಹೊರತುಪಡಿಸಿದ್ರೆ ಹೊನ್ನಾವರಕ್ಕೆ ಸಾಕಷ್ಟು ಪ್ರವಾಸಿಗರು ಆಗಮಿಸ್ತಾರೆ. ಇಲ್ಲಿ ಶರಾವತಿಯ ನದಿಯ ಆಚೆ ಈಚೆ ಇರುವಂತಹ ಹಚ್ಚ ಹಸುರಿನ ಪರಿಸರ, ಪಶ್ಚಿಮ ಘಟ್ಟಗಳ ಸಾಲುಗಳು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಈ ಒಂದು ಸಾಲಿಗೆ ಈಗ ಬೋಟ್ ಹೌಸ್ ಸೇರ್ಪಡೆಯಾಗಿರುವಂಥದ್ದು ಪ್ರವಾಸಿಗರ ಖುಷಿಗೆ ಕಾರಣವಾಗಿದೆ. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಬೋಟ್ ಹೌಸ್ ಪ್ರವಾಸೋದ್ಯಮ ಬೇಕು ಎನ್ನುವಂಥದ್ದು ಜನರ ಆಗ್ರಹವಾಗಿತ್ತು. ಅದೇ ರೀತಿ ಬಂದಂತಹ ಪ್ರವಾಸಿಗರ ಆಗ್ರಹ ಕೂಡ ಆಗಿತ್ತು. ಆದ್ರೆ ಲೇಟೆಸ್ಟ್ ಆಗಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಕೇರಳ ಮಾದರಿಯಲ್ಲಿ, ಗೋವಾ ಮಾದರಿಯಲ್ಲಿ ಬೋಟ್ ಹೌಸ್ ಅನ್ನ ಪರಿಚಯಿಸಿದ್ದಾರೆ. ಇಲ್ಲಿನ ಉದ್ಯಮಿ ಪಂಕಜ್ ಎನ್ನುವಂಥವರು ಈ ಬೋಟ್ ಹೌಸ್ ಅನ್ನ ನಡೆಸ್ತಾ ಇರುವಂತದ್ದು. ತ್ರಿನೇತ್ರ ಹೆಸರಿನ ಬೋಟ್ ಹೌಸ್ ಅನ್ನ ಕಳೆದ ಒಂದು ವಾರದಿಂದ ಈಚೆಗೆ ಇದು ಉದ್ಘಾಟನೆಗೊಂಡು ಪ್ರವಾಸಿಗರಿಗೆ ಮುಕ್ತವಾಗಿ ಅವಕಾಶಕ್ಕೆ ಸಿಕ್ಕಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬೋಟ್ ಹೌಸ್ ಪ್ರವಾಸೋದ್ಯಮವನ್ನ ಇಲ್ಲಿನ ಉದ್ಯಮಿ ಪಂಕಜ್ ಅವರು ಪರಿಚಯಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆ ಕೂಡ ಇದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿರುವಂಥದ್ದು. ಬೋಟ್ ಹೌಸ್ ಅನ್ನ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರವರು ಉದ್ಘಾಟನೆಯನ್ನ ಮಾಡಿರುವಂಥದ್ದು. ಕಳೆದ ಒಂದು ವಾರದಿಂದ ಈಚೆಗೆ ಈ ಬೋಟ್ ಹೌಸ್ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಇನ್ನೊಂದೇನಪ್ಪಾ ಅಂದ್ರೆ ಈ ಬೋಟ್ ಹೌಸ್ ನಲ್ಲಿ 2 ತಾಸುಗಳ ಕಾಲ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಶರಾವತಿ ನದಿಯ ಹಿನ್ನೀರಿನಲ್ಲಿ 2 ತಾಸುಗಳ ಕಾಲ ವಿಹರಿಸಬಹುದಾಗಿದೆ. ಅದಕ್ಕೆ ಆದಂತ ಒಂದು ರೇಟ್ ಅನ್ನ ಇವರು ಫಿಕ್ಸ್ ಮಾಡಿರ್ತಾರೆ. ಹಾಗೆ ಹೋಗ್ತಾ ಮತ್ತು ಬರ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಹಚ್ಚ ಹಸಿರಿನ ಪರಿಸರವನ್ನ ಕಣ್ತುಂಬಿಕೊಳ್ಬಹುದು. ಅದರ ಜೊತೆಗೆ ಇಲ್ಲಿನ ಪ್ರಾಣಿ ಸಂಕುಲವನ್ನ ಕಣ್ತುಂಬಿಕೊಳ್ಬಹುದು. ಹಾಗೆ ಕಾಂಡ್ಲವನ ಅಪರೂಪವಾಗಿ ಸಿಗ್ತಾ ಇರುವಂತದ್ದು ಕಾಂಡ್ಲವನವನ್ನ ಸಹಿತ ಕಣ್ತುಂಬಿಕೊಳ್ಬಹುದು. ಹಾಗೆ ಶರಾವತಿ ಹಿನ್ನೀರಿನಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ಕೂಡ ನಡೆಯುತ್ತೆ. ಆ ಸಾಂಪ್ರದಾಯಿಕ ಮೀನುಗಾರಿಕೆಗಳನ್ನ ಸಹ ಕಣ್ತುಂಬಿಕೊಳ್ಬಹುದು. ಅದು ಯಾವ ರೀತಿ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ಮಾಡ್ತಾರೆ ಎನ್ನುವಂತ ಬಗ್ಗೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಶರಾವತಿ ನದಿಯಲ್ಲಿ ಈಗ ಬೋಟ್ ಹೌಸ್ ಆರಂಭವಾಗಿರುವಂತದ್ದು. ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರವನ್ನ ಇನ್ನಷ್ಟು ಪರಿಚಯಿಸಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಕೇರಳ ಮಾದರಿಯಲ್ಲಿ, ಗೋವಾ ಮಾದರಿಯಲ್ಲಿ ಬೋಟ್ ಹೌಸ್ ಅನ್ನ ಪರಿಚಯಿಸಿ ಈಗ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೊನ್ನಾವರಕ್ಕೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಬೋಟ್ ಹೌಸ್ ನ ಸವಿಯನ್ನ ಸವಿತಾ ಇದ್ದಾರೆ.
ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಬೋಟ್ ಹೌಸ್ ಅಲ್ಲಿ ರೆಸ್ಟೋರೆಂಟ್ ಇರೋದ್ರ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಇತ್ತ ಆಗಮಿಸ್ತಿದ್ದಾರೆ. ಅದ್ರ ಜೊತೆಗೆ ಮೇಲ್ಗಡೆ ಪಾರ್ಟಿ ವ್ಯವಸ್ಥೆ ಕೂಡ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಗೋವಾ ಮತ್ತು ಕೇರಳ ಮಾದರಿಯಲ್ಲೇ ಇವತ್ತು ಈ ಬೋಟ್ ಹೌಸ್ ಅನ್ನ ರಚನೆ ಮಾಡಿರುವಂತದ್ದು. ಪ್ರವಾಸಿಗರಿಗೆ ಏನೆಲ್ಲ ಅವಶ್ಯಕತೆಗಳು ಬೇಕೋ, ಮೋಜು ಮಸ್ತಿಗಾಗಿ ಏನೆಲ್ಲ ಅವಕಾಶಗಳು ಬೇಕೋ ಆ ಮಾದರಿಯಲ್ಲಿ ಈ ಬೋಟ್ ಹೌಸ್ ಅನ್ನ ರಚನೆ ಮಾಡಿರುವಂತದ್ದು. ಒಟ್ಟಾರೆ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಇವತ್ತು ಯಾವ ರೀತಿ ಪ್ರವಾಸೋದ್ಯಮದಲ್ಲಿ ಹೆಸರನ್ನ ಮಾಡ್ತಾ ಇದೆ, ಅದ್ರ ಜೊತೆಗೆ ಈಗ ಹೊನ್ನಾವರದ ಪ್ರವಾಸೋದ್ಯಮಕ್ಕೆ ಈಗ ಬೋಟ್ ಹೌಸ್ ಪರಿಚಯ ಆಗಿರುವಂತದ್ದು ಪ್ರವಾಸಿಗರಿಗೆ ಇನ್ನಷ್ಟು ಖುಷಿ ಕೊಡಲಿದೆ ಅಂತ. ಬೋಟ್ ಹೌಸ್ ಈಗ ಇಲ್ಲಿ ಹೊನ್ನಾವರದಲ್ಲಿ ನಮ್ಗೆ ಸ್ಟಾರ್ಟ್ ಆಗಿರೋದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಮ್ದು ಹೊನ್ನಾವರ ಟೂರಿಸಮಿಗೆ ಒಂದು ಒಳ್ಳೆ ಬೂಸ್ಟ್ ಅಂತ ನಾವು ಹೇಳ್ಬೋದು. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆಗಿರೋದ್ರಿಂದ ನಮ್ಮ ಊರಲ್ಲಿ ಈಗ ರೀಸೆಂಟ್ ಆಗಿ ಟೂರಿಸಮಿಗೆ ಬ್ಯಾಕ್ ವಾಟರ್ ಬೋಟಿಂಗಿಗೆ ಒಂದು ಒಳ್ಳೆ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ಬೋದು. ಜನರು ನೀವೆಲ್ಲ ಇದನ್ನ ನೋಡ್ತಿರೋದು ನಮ್ಮ ಊರಿಗೆ ಬಂದು ನಮ್ಮ ಬ್ಯಾಕ್ ವಾಟರ್ಸ್ ಅನ್ನ ಎಂಜಾಯ್ ಮಾಡ್ಲಿಕ್ಕೆ. ಯಾಕಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸಮ್ಮರ್ಸ್ ಅಲ್ಲಿ ತುಂಬಾ ಹೆವಿ ಬಿಸಿಲಿರುತ್ತೆ. ನಿಮ್ಗೆ ಇಲ್ಲಿ ಇಂಡೋರ್ AC ಎಕ್ಸ್ಪೀರಿಯನ್ಸ್ ಕೂಡ ಕೂತಿ ಎಂಜಾಯ್ ಮಾಡ್ಬೋದು. ಅದು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಮತ್ತೆ ನಿಮ್ಗೆ ನಾರ್ಮಲ್ ಬ್ಯಾಕ್ ವಾಟರ್ ಬೋಟಿಂಗ್ ಅಲ್ಲೂ ಎಂಜಾಯ್ ಮಾಡ್ತೀರಾ. ಇದರಲ್ಲಿ ನಿಮ್ಗೆ ಒಂದ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗುತ್ತಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉತ್ತರ ಕನ್ನಡ ಪ್ರವಾಸೋದ್ಯಮಕ್ಕೆ ಇದು ಫಸ್ಟ್ ಟೈಮ್ ನಾವು ಹೌಸ್ ಬೋಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಇಲ್ಲಿ. ಈಗ ಈ ತರ ಗೋವಾ ಮತ್ತು ಈ ಕಡೆ ಮಂಗಳೂರು ಹೋಗ್ಲಿ, ಉಡುಪಿ ಆ ಕಡೆ ಅಲ್ಲಷ್ಟೇ ಇತ್ತು, ಕೇರಳದಲ್ಲಿ ಆ ಕಡೆ ಎಲ್ಲ ಅಷ್ಟೇ ಇತ್ತು. ಫಸ್ಟ್ ಟೈಮ್ ನಾವಿಲ್ಲಿ ಹೊನ್ನಾವರದಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈಗ ಇನ್ನೂ ಈ ತರ ನಮ್ಮ ಹೊನ್ನಾವರ ಜಾಸ್ತಿ ಟೂರಿಸಮ್ ಅಲ್ಲಿ ಬೆಳಿಬೇಕು. ಗೌರ್ಮೆಂಟ್ ಇಂದಾಗ್ಲಿ ಮತ್ತೆ ಆಫೀಸರ್ಸ್ ಇಂದಾಗ್ಲಿ ಎಲ್ಲ ಸಪೋರ್ಟ್ ನಮ್ಗೆ ಸಿಗ್ತಾ ಉಂಟು. ಸೊ ಮಾಡಿ. ಮತ್ತೆ ನಾನು ಹೇಳ್ಬೇಕಂತ ಹೇಳಿದ್ರೆ ಇದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ನಾನು ನಮ್ಮ ಸಚಿವರಾದ ಮಂಕಾಳ್ ವೈದ್ಯರಿಗೆ ಹೇಳ್ಬೇಕು. ಅವ್ರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇದ್ರಲ್ಲಿ. ಮುಂಚೆ ಇಲ್ಲಿ ಬೋಟಿಂಗ್ಸ್ ಇತ್ತು, ಇಲ್ಲಿ ಹೊನ್ನಾವರದಲ್ಲಿ ಇತ್ತು. ಸೊ ಬೋಟಿಂಗ್ಸ್ ಇಂದಾನೆ ನಮ್ಮ ಹೊನ್ನಾವರ ಡೆವಲಪ್ ಆಗಿದ್ದು. ಟೂರಿಸಂ ಇಲ್ಲೊಂದು ಈ ತರ ನೇಚರ್ ನೋಡ್ಬೋದಂತ ಇಲ್ಲೇ ನಮ್ಮ ಬೋಟಿಂಗ್ಸ್ ಇಂದಾನೆ ಗೊತ್ತಾಗಿದ್ದು ಎಲ್ರಿಗೂ. ಸೊ ಅಲ್ಲಿ ಈ ತರ ಸ್ವಲ್ಪ ದೊಡ್ಡ ಮಟ್ಟಿಗೆ ಹೌಸ್ ಬೋಟ್ ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ನಾನು. ನಮ್ಮಲ್ಲಿ ಇಲ್ಲಿ ಬೇರೆ ಬೇರೆ ತರ ಪ್ಯಾಕೇಜಸ್ ಇದೆ. ಬೆಳಿಗ್ಗೆ ಒಂದು ಪ್ಯಾಕೇಜ್ ಆಗ್ತದೆ, ಮಧ್ಯಾಹ್ನ ಮತ್ತೆ ನೈಟು ನಮ್ಮ ಹತ್ರ ಡಿನ್ನರ್ ಕ್ರೂಸ್ ಅಂತ ಒಂದು ಪ್ಯಾಕೇಜ್ ಉಂಟು. ಅಥವಾ ಯಾರಾದ್ರೂ ಪ್ರೈವೇಟ್ ಬುಕಿಂಗ್ ಮಾಡ್ಬೇಕಂತ ಹೇಳಿದ್ರೆ ಪ್ರೈವೇಟ್ ಬುಕಿಂಗ್ಸ್ ಮಾಡ್ಬೋದು. ಹೊನ್ನಾವರದಲ್ಲಿ ಒಂದು ಹೊಸದಾಗಿ ಸ್ಟಾರ್ಟ್ ಆಗಿರೋ ರಿವರ್ ಕ್ರೂಸ್ ಅಂತ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ತರದ ಒಂದು ಎಕ್ಸ್ಪೀರಿಯನ್ಸ್ ನಮ್ದು ಹೊನ್ನಾವರದಲ್ಲಿ ಫಸ್ಟ್ ಟೈಮ್ ಆಗೋದು. ಅಂಡ್ ಹೊನ್ನಾವರದಲ್ಲಿ ಬೋಟಿಂಗ್ ಇತ್ತು, ಬಟ್ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕ್ರೂಸ್ ಅಂತ ಹೇಳ್ಕೊಂಡು ಬೋಟ್ ಹೌಸ್ ಇದು ಮಾಡ್ಕೊಂಡು ಒಂದು ಒಳ್ಳೆ ಫುಡ್ ಅಂಡ್ ಎವ್ರಿಥಿಂಗ್ ಎಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಂಡ್ ವಿತ್ ನೇಚರ್ ಆಂಬಿಯನ್ಸ್ ನಮ್ದು ಬಿಸಿ ಸ್ಕೆಡ್ಯೂಲ್ ಅನ್ನು ಬಿಟ್ಕೊಂಡು ನಾವು ಲೈಕ್ ಒಂದು ರಿಫ್ರೆಶಿಂಗ್ ಅಂಡ್ ಒಂದು ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡ್ಬೇಕಂತ ಹೇಳ್ಕೊಂಡು ಬರ್ಬೇಕಂತ ಹೇಳಿದ್ರೆ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಇದಿಷ್ಟಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಪ್ರವಾಸೋದ್ಯಮ ನಿರಂತರವಾಗಿ ದಿನೇ ಹೇಗೆ ಬೆಳೀತಾ ಇದೆ, ಈಗ ಏನೆಲ್ಲ ಸೇರ್ಪಡೆ ಆದವು, ಅದರಿಂದ ಪ್ರವಾಸಿಗರು ಹೇಗೆ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಎನ್ನುವಂತ ಬಗ್ಗೆ ತೋರಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.